ನಿಜವಾಯ್ತಾ ಮೈಲಾರಲಿಂಗನ ಕಾರ್ಣಿಕದ ನುಡಿ. ಈ ಬಾರಿ ಮೈಲಾರ ಪುಣ್ಯಕ್ಷೇತ್ರ ಕೋಟಿ ಕೋಟಿ ಜನ ಭಕ್ತರಿಂದ ಆಚರಿಸುವ ಪುಣ್ಯಕ್ಷೇತ್ರ. ಎಂತಹದೇ ಬೇಡಿಕೆ ಇರಲಿ ಈಡೇರಿಸುವ ಪುಣ್ಯಕ್ಷೇತ್ರ. ಇನ್ನು ಈ ಕಾರ್ಣಿಕ ಇಲ್ಲಷ್ಟೇ ಅಲ್ಲದೆ ವಿವಿಧ ರಾಜ್ಯಗಳಲ್ಲೂ ಕೂಡ ಗಮನ ಸೆಳೆದರು ಈ ಕ್ಷೇತ್ರ. ಈ ಸಾರಿ ಕಾರ್ಣಿಕ ಕೂಡ ನಿಜವಾಗಿದೆ ಅಂತ ಹೇಳಿ ಸದ್ಭಕ್ತರು ಎಲ್ಲರೂ ಕೂಡ ನುಡಿಯುವ ಒಂದು ಮಾತಾಗಿದೆ. ಈ ಬಾರಿ ಹಾಗಿದ್ರೆ ಅಂತಹದೇನು ಮಾತಾಯಿತು ಅಂತ ಹೇಳಿ ಕಾರ್ಣಿಕದ ಒಂದು ನುಡಿಯನ್ನು ನಾವು ಇವತ್ತು ನೋಡೋಣ. ಇನ್ನು 2024ರ ನುಡಿ ಕಾರ್ಣಿಕದ ನುಡಿ ಸಂಪಾದಿತಲೇ ಪರಕ್. ಹೌದು, ಸಂಪಾದಿತಲೇ ಪರಕ್ ಎಂದರೆ ಮಳೆ ಬೆಳೆ ಎಲ್ಲವೂ ಕೂಡ ಸಮೃದ್ಧವಾಗಿ ಆಗುತ್ತೆ. ಇದರಿಂದ ಎಲ್ಲ ನದಿಗಳು ತುಂಬಿ ಹರಿಯುತ್ತವೆ, ಬೆಳೆಯೂ ಕೂಡ ಸಮೃದ್ಧವಾಗಿ ಆಗುತ್ತದೆ ಎಂದು ನುಡಿದಿದ್ದಾರೆ ರಾಮಜ್ಜ ಅವರು. ಈಗ ಈ ಒಂದು ಕಾರ್ಣಿಕದ ನುಡಿ ಎಲ್ಲರ ಒಂದು ಗಮನವನ್ನು ಸೆಳೀತಾ ಇದೆ. ಈ ಕಡೆ ಕಾರ್ಣಿಕದ ನುಡಿಯನ್ನು ನೋಡೋದಾದರೆ ಅವರು ಹೇಳಿದ್ದು ನಿಜ. ಯಾಕಂದರೆ ಹಳ್ಳ ಕೊಳ್ಳ ನದಿ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ, ಹಾಗೆ ಎಲ್ಲ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ ಹಾಗೆ ಆಯ್ತಲ್ವೇ. ಇನ್ನು ಈ 2024ರ ಕಾರ್ಣಿಕದ ಮಾತು ಎಲ್ಲರ ಒಂದು ಮುಖದಲ್ಲೂ ಕೂಡ ಆ ಒಂದು ನಗುವನ್ನು ಹೊಮ್ಮಿಸ್ತಾ ಇದೆ. ಇನ್ನು ಕಾರ್ಣಿಕಕ್ಕೆ ಹೆಸರುವಾಸಿಯಾದ ಮೈಲಾರಲಿಂಗ ಸ್ವಾಮಿಯ ಇತಿಹಾಸವನ್ನು ಇವತ್ತು ನೋಡೋಣ. ಕಾರ್ಣಿಕ ನುಡಿಯುವ ಗೊರವರು ಕೂಡ ಇವತ್ತು ಯಾರು ಅಂತ ಹೇಳಿ ನಾವು ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ. ಇನ್ನು ಈ ಒಂದು ಮೈಲಾರ ಕ್ಷೇತ್ರಕ್ಕೆ ಇದರದೇ ಒಂದು ಇತಿಹಾಸ ಇದೆ. ಈ ಸ್ವಾಮಿಯು ಸಾಕ್ಷಾತ್ ಶಿವನ ಅವತಾರ ಎಂದು ಕೂಡ ಹೇಳುತ್ತಾರೆ. ಇನ್ನು ಜಾನಪದ ಕಥೆಗಳ ಪ್ರಕಾರ ರಾಣೆಬೆನ್ನೂರ ಪ್ರಾಂತ್ಯದಲ್ಲಿ ಮಣಿಮಲ್ಲಾಪುರ ಎಂಬ ರಾಕ್ಷಸನಿದ್ದ. ಆತನನ್ನು ಶಿವನು ಗೊರವನ ವೇಷ ಧರಿಸಿ ಬಂದು ಸಂಹಾರ ಮಾಡಿದ. ಹಾಗಾಗಿ ಜನರು ಆತನಿಗೆ ದೇವಾಲಯ ಕಟ್ಟಿ ಪೂಜೆ ಮಾಡಿದರು ಎಂದು ಹೇಳಲಾಗುತ್ತದೆ. ಇನ್ನು ಮೈಲಾರಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದ ಆಪ್ತ ಭಕ್ತರಾಗಿರುವುದರಿಂದ ಇವರಿಗೆ ವಿಶೇಷ ಮಹತ್ವವಿದೆ. ಪ್ರತಿ ಜಾತ್ರೆ ಸಂದರ್ಭದಲ್ಲೂ ಕೂಡ ದೊಡ್ಡಮನೆಯ ಕಂಬವನ್ನು ಏರಿ ಇವರು ಭವಿಷ್ಯ ನುಡಿಯುತ್ತಾರೆ. ಇದು ಸಾಮಾನ್ಯವಾಗಿ ಒಗಟಿನ ರೂಪದಲ್ಲಿ ಇರುತ್ತದೆ. ಇನ್ನು ಕಾರ್ಣಿಕವು ಯಾವಾಗಲೂ ಒಗಟಿನ ರೂಪದಲ್ಲೇ ಇರುತ್ತದೆ. ಇತ್ತೀಚೆಗೆ ನಡೆದಿದ್ದ ಮೈಲಾರಲಿಂಗ ಕಾರ್ಣಿಕೋತ್ಸವದಲ್ಲಿ ಸಂಪಾದಿತಲೇ ಪರಾಕ್ ಎಂಬ ಮಾತು ಕೂಡ ಇವಾಗ ನಿಜವಾಗುತ್ತಿದೆ. ಇನ್ನು ಇದನ್ನು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಹಿರಿಯ ಭಕ್ತಾದಿಗಳು ವಿಶ್ಲೇಷಿಸಿ ಇದರ ಒಂದು ನಿಜವಾದ ಅರ್ಥವನ್ನು ಹುಡುಕುತ್ತಾರೆ. ಇನ್ನು ವಿಶ್ಲೇಷಣೆ ಅಂತಂದರೆ ಈ ಒಂದು ಮಾತಿನ ಬಗ್ಗೆ ಅದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳುವುದು ಎಂದರ್ಥ. ಸಾಮಾನ್ಯವಾಗಿ ಕಾರ್ಣಿಕ ನುಡಿಯುವವರು ಗೊರವ ಸಮುದಾಯಕ್ಕೆ ಸೇರಿದವರು. ಇವರು ಮೈಲಾರ ಸ್ವಾಮಿಯ ಮೂಲ ಭಕ್ತರು ಎಂದು ಗುರುತಿಸಲಾಗಿದೆ. ಮೂಲತಃ ಇವರದ್ದು ಜಾನಪದ ಹಾಡುಗಾರಿಕೆಯ ಸಮುದಾಯ. ಇವರದ್ದು ವಿಶೇಷ ವೇಷಭೂಷಣ, ತಲೆಗೆ ಕರಡಿಯ ಚರ್ಮವನ್ನು ಟೋಪಿಯ ರೂಪದಲ್ಲಿ ಧರಿಸುತ್ತಾರೆ. ಕೈಯಲ್ಲಿ ಡಮರುಗ, ಪಿಳ್ಳಂಗೋವಿ, ರುದ್ರಾಕ್ಷಿ, ಮಣಿಹಾರ, ಎಲೆಯ ಸಂಚಿ, ದೋಣಿ ಅಂದರೆ ಭಿಕ್ಷಾಪಾತ್ರೆ, ಹೊಕ್ಕಳಿನವರೆಗೂ ಹುಲಿ ಚರ್ಮವನ್ನು, ರಟ್ಟೆಗೆ ಬಳೆ, ಕಾಲಿಗೆ ಗೆಜ್ಜೆ, ಕೊರಳಿಗೆ ಕವಡೆಗಳ ಹಾರಗಳನ್ನು ಧರಿಸಿರುತ್ತಾರೆ. ಈ ಒಂದು ಸ್ಥಳದ ಐತಿಹ್ಯದ ಬಗ್ಗೆ ಕೆಲವಾರು ಜಾನಪದ ಕಥೆಗಳು ಕೂಡ ಇವೆ. ಅವುಗಳ ಪ್ರಕಾರ ರಾಣೆಬೆನ್ನೂರು ಪ್ರಾಂತ್ಯದಲ್ಲಿ ಹಿಂದೆ ಮಣಿಮಲ್ಲಾಪುರ ಎಂಬ ರಾಕ್ಷಸನಿದ್ದ. ಆತ ಬ್ರಹ್ಮನನ್ನು ತಪಸ್ಸು ಮಾಡಿ ಪ್ರತ್ಯಕ್ಷಗೊಳಿಸಿಕೊಂಡಾಗ ತನಗೆ ಸಾವು ಬಾರದೇ ಇರುವಂತೆ ವರ ಬೇಡುತ್ತಾನೆ. ಇದಕ್ಕೆ ಬ್ರಹ್ಮ ಏನೂ ಉತ್ತರಿಸದೆ ಇದ್ದಾಗ ಆತ ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಆಗ ಮಣಿಮಲ್ಲಾಪುರ ಹಾಗೂ ಶಿವನ ನಡುವೆ ವಾಗ್ವಾದ ನಡೆಯುತ್ತದೆ. ಆಗ ಶಿವ ಕುಪಿತನಾಗಿ ತನ್ನ ತಲೆಯ ಜಟೆಯನ್ನು ಕೊಡುತ್ತಾನೆ. ಆಗ ಆತನ ತಲೆಯಿಂದನೇ ತುಪ್ಪದ ಮಾಳಮ್ಮ ಎಂಬಾಕೆ ಜನಿಸುತ್ತಾಳೆ. ಆಕೆಯನ್ನು ಮಣಿಮಲ್ಲಾಪುರನನ್ನು ಕೊಲ್ಲಲು ಶಿವ ಆಜ್ಞಾಪಿಸುತ್ತಾನೆ. ಆದರೆ ಆಕೆಗೆ ಮಣಿಮಲ್ಲಾಪುರನನ್ನು ಕೊಲ್ಲಲು ಆಗುವುದಿಲ್ಲ. ಆಗ ಸಾಕ್ಷಾತ್ ಶಿವನೇ ಗೊರವನ ಒಂದು ವೇಷ ಧರಿಸಿ ಬಂದು ಆ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ. ಹಾಗಾಗಿಯೇ ಅವರು ಈ ಒಂದು ಪ್ರಾಂತ್ಯದ ಜನರಿಗೆ ಭಕ್ತಿಯಿಂದ ಪೂಜಿಸುತ್ತಾರೆ. ಇನ್ನು ರಾಣೆಬೆನ್ನೂರಿನ ಬಳಿ ಇರುವ ದೇವರಗುಡ್ಡದ ಮೈಲಾರಲಿಂಗನ ದೇವರ ಜಾತ್ರೆ ಪ್ರತಿ ವರ್ಷವೂ ಕೂಡ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಇಲ್ಲಿ ಕಾರ್ಣಿಕ ಎಂಬ ಹೇಳಿಕೆಯೂ ಕೂಡ ಜರುಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ದೇಶ ಹಾಗೂ ದೇಶದ ಪ್ರಜೆಗಳಿಗೆ ಬಂದೊದಗಬಹುದಾದ ಆಗುಹೋಗುಗಳನ್ನು ಕೂಡ ಕಾರ್ಣಿಕ ಎಂಬ ಭವಿಷ್ಯವಾಣಿಯಲ್ಲಿ ಜನರಿಗೆ ತಿಳಿಸಲಾಗುತ್ತದೆ. ಇನ್ನು ಈ ಕಾರ್ಣಿಕ ನುಡಿಯಿತೆಂದರೆ ಅದು ಖಂಡಿತವಾಗಿಯೂ ನಡೆಯುತ್ತದೆ ಎಂಬ ನಂಬಿಕೆ ಇಲ್ಲಿ ಜನರದ್ದು. ಈ ನಂಬಿಕೆ ಇಂದು ನಿನ್ನೆಯದಲ್ಲ. ಪುರಾತನ ಕಾಲದಿಂದಲೂ ಈ ನಂಬಿಕೆ, ಆಚರಣೆ, ಆಮೇಲೆ ಜಾತ್ರೆಯ ಒಂದು ಸಂದರ್ಭವು ಇಲ್ಲಿ ಮುಂದುವರಿಯುತ್ತಾ ಬಂದಿದೆ. ಇನ್ನು ಇದರ ಒಂದು ಪ್ರಸಿದ್ಧಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಅಕ್ಕಪಕ್ಕದ ರಾಜ್ಯದಲ್ಲೂ ಕೂಡ ಈ ಒಂದು ಆಚರಣೆ ಇವಾಗಲೂ ಕೂಡ ಹಾಗೆಯೇ ಇದೆ. ಇನ್ನು ಎಷ್ಟೋ ಜನಕ್ಕೆ ಇದರ ಬಗ್ಗೆ ಕುತೂಹಲ ಇನ್ನೂ ಕೂಡ ಹಾಗೆಯೇ ಇದೆ. ಆದರೆ ಆ ಒಂದು ಕುತೂಹಲ ಇಂದಿನ ಒಂದು 2024ರ ನುಡಿಯ ಪ್ರಕಾರ
ನಿಜವಾಗಿದೆ ಎಂದು ತಿಳಿಯುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಾನು ನಿಮ್ಮ ನಮ್ರತಾ ಲೈಫ್ ಸ್ಟೈಲ್ ಕನ್ನಡತಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಹೊಸದಾಗಿದ್ದೀರಲ್ಲ ಅವರು ಸಬ್ಸ್ಕ್ರೈಬನ್ನು ಮಾಡಿರಿ. ಇನ್ನು ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.